ನಾವು ನಮ್ಮ ಮಕ್ಕಳಿಗೆ ಬಡತನ ಅಂದ್ರೇನು, ಶ್ರೀಮಂತಿಕೆ ಅಂದ್ರೇನು, ಸುಖ ಅಂದ್ರೇನು, ದುಃಖ ಅಂದ್ರೇನು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗಿದೆ. ಇಲ್ಲ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಮ್ಮಷ್ಟು ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ದುಡಿದು ಎಲ್ಲ ಮಾಡ್ಕೊಡ್ತಾ ಇದ್ದೀವಿ, ಅವರು ಕಷ್ಟಪಡೋದು ಬೇಡ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಒಂದಲ್ಲ ಒಂದು ದಿವಸ ನಾವು ನಮ್ಮ ದುಡಿಮೆ ಅವರಿಗೆ ತುಂಬ ಶೂನ್ಯವಾಗಿ ಕಾಣಿಸುತ್ತೆ. ಏಕೆಂತಂದರೆ ಒಬ್ಬ ದೊಡ್ಡ ಶ್ರೀಮಂತ ಏನು ಮಾಡ್ತಾನೆ, ತನ್ನ ಇದ್ದ ಒಬ್ಬನೇ ಮಗನನ್ನು ಹಳ್ಳಿಯ ಜೀವನ ಅಂದರೆ ಹೇಗೆ, ಸಿಗಟಿ ಜೀವನ ಅಂದರೆ ಹೇಗೆ, ಕಷ್ಟ ಅಂದರೆ ಹೇಗೆ, ಸುಖ ಅಂದರೆ ಹೇಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವನೇ ಮಾಡ್ದ, ಹಳ್ಳಿಗೆ ಕರ್ಕೊಂಡೋದ. ಹಳ್ಳಿಗೆ ಕರ್ಕೊಂಡೋಗಿ ಎಲ್ಲ ಸುತ್ತಾಡಿಸಿ ಅವನು ಮತ್ತೆ ವಾಪಸ್ಸು ಮನೆಗೆ ಬಂದುಬಿಟ್ಟು ಕೇಳ್ತಾನೆ, ಮಗನೇ ನಾವೆಷ್ಟು ಶ್ರೀಮಂತರಲ್ವಾ, ಹಳ್ಳಿಯವರು ಎಷ್ಟು ಬಡವರಲ್ವಾ ಅಂತ ಹೇಳ್ಬಿಟ್ಟು, ನಾನು ಎಷ್ಟು ದುಡ್ದಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೇಳಿದಾಗ ಮಗ ಹೇಳ್ತಾನೆ, ಅಪ್ಪ ನಾವು ಎಷ್ಟು ಬಡವರು, ನನಗೆ ಇವಾಗ ಗೊತ್ತಾಯಿತು ನಾವು ಬಡವರು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ಪನಿಗೆ ಭಯ ಆಗುತ್ತೆ. ಹೇಗೆ ಅಂತಂದಾಗ, ಅಪ್ಪ ನಮ್ಮ ಮನೆಯಲ್ಲಿ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲರೂ ಕೂಡ ಈಜಾಡ್ತಾರೆ. ನಮ್ಮ ಮನೆಯಲ್ಲಿ ಒಂದೇ ನಾಯಿ ಇದೆ, ಅಲ್ಲಿ ಎಷ್ಟೊಂದು ನಾಯಿಗಳಿದ್ದಾವೆ. ನಾವಿಲ್ಲಿ ಕೂತು ಸೂರ್ಯನ ಕೆಳಗಡೆ ಎಷ್ಟು ಲೈಟ್ಗಳ ಕೆಳಗಡೆ ಊಟ ಮಾಡ್ತೀವಿ, ಅವರು ನಕ್ಷತ್ರದ ಕೆಳಗಡೆ, ಚಂದ್ರನ ಕೆಳಗಡೆ ಕೂತ್ಕೊಂಡು ಅದನ್ನು ನೋಡ್ಕೊಂಡು ಊಟ ಮಾಡ್ತಾರೆ ಅಂತ ಹೀಗೆ ಎಲ್ಲ ಹೇಳ್ತಾ ಹೋಗ್ತಾನೆ. ಅಪ್ಪನಿಗೆ ತುಂಬ ಭಯ ಆಗುತ್ತೆ, ನಾನು ಎಲ್ಲೋ ತಪ್ಪು ಮಾಡಿದೆ, ಇವನಿಗೆ ಕಷ್ಟ ಅನ್ನೋದನ್ನು ನಾನು ಕಲಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲೋ ಎಡುವುದು ಬೇಡ. ಅದಕ್ಕೋಸ್ಕರ ನಾವು ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ಅದರ ಡಿಸ್ಟೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ತಿಳಿಸಬೇಕು ನಮ್ಮ ಮಕ್ಕಳಿಗೆ. ಆವಾಗ ನಾವು ಕೂಡ ಮುಂದೆ ಸುಖವಾಗಿರಬಹುದು.